ಹಲೋ, ನಂದೀಶ್ವರ್ ಮಲ್ಪೆ ಅಂದ್ಬಲ್ಲೆ ದಾದಾಂಡು ನೀರು ಬಿಡ್ತೀರಿ ಸ್ವಲ್ಪ ಏನ? ಹೌದೌದೌದು, ಕನ್ನಡವಾ? ಸರಿ. ಎಲ್ಲಿ 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 ಹೇಳಿ? ಮಾಪಳ ಹತ್ರನಾ? ಹೌದು. ಯಾರು ಕಂಪ್ಲೇಂಟ್ ಕೊಟ್ಟಿದ್ದೀರಿ? ನೀವು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಹೌದಾ? ನಾವೀಗ ಎಲ್ಲಿ ಬರ್ಬೇಕು ಹೇಳಿ? ಬ್ರಹ್ಮವರದಿಂದ ಮಾಪಳ ಬ್ರಿಡ್ಜಿಂದ ಯೂ ಟರ್ನ್ ಮಾಡ್ಬೇಕಾ? ಸರಿ, ನಾನು ಈಗ ಸುಮಾರು ಒಂದು 20 ಕಿಲೋಮೀಟರ್ ಆಗ್ಬೋದು ಇಲ್ಲಿಂದ. ನಿಮ್ಮ ಬ್ರಹ್ಮವರದಿಂದ 20-25 ಕಿಲೋಮೀಟರ್ ಆಗ್ತದೆ. ಅಲ್ಲಿ ಇದ್ದೇನೆ, ಕೇಸ್ ಮೇಲೆ ಬಂದಿದ್ದೇನೆ. ನಾನು ತಕ್ಷಣ ಬರ್ತೇನೆ, ಒಂದು 20-15 ನಿಮಿಷದಲ್ಲಿ ಬರ್ತೇನೆ ಅಲ್ಲಿ ನಿಮ್ಮಲ್ಲಿಗೆ. ನಿಮ್ಮಲ್ಲಿ ನೀವು ಫೈರ್ ಬ್ರಿಗೇಡ್ ಅವ್ರಿಗೆ ಅಲ್ಲ ಪೊಲೀಸರಿಗೆ ಬರ್ಲಿಕ್ಕೆ ಹೇಳಿ, ನೋಡುವ, ಚೆಕ್ ಮಾಡಿ ನೋಡ್ತೀನಿ. ಬಾವಿ ಅಲ್ಲ? ಯಾವ ಬಾವಿ? ಶಾಲೆ ಹತ್ರನಾ? ಸರಿ ಸರಿ ಸರಿ. ದೊಡ್ಡ ಬಾವಿ. ಎಷ್ಟು ಅಡಿ ನೀರುಂಟು? 30 ಅಡಿ. ಸ್ಕೂಬಾ ಡೈವಿಂಗ್ ಹಾಕುದಿಲ್ಲ, ಹಾಗೆ ಮುಳುಗ್ತೇವೆ ನಾವು. ಈಗ ವಾಂದವೇ ನಮ್ಮ ಟೀಮಲ್ಲಿ ನಾವೆಲ್ಲ ವರ್ಕ್ ಮೇಲೆ ಬಂದಿದ್ದೇವೆ. ಈಗ ಬರ್ತಾ ಇದ್ದೇವೆ, ಒಂದು 10-15-20 ನಿಮಿಷ ಬರ್ತೇವೆ. ಚೆಕ್ ಮಾಡಿ ನೋಡುವ, ಕನ್ಫರ್ಮ್ ಆಗುತ್ತಲ್ಲ? ಸರಿ 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 ಸರಿ. ಓಕೆ, ಆಯ್ತಾಯ್ತು. ನಾನು ಬರ್ತೇವೆ, ರೆಡಿ ಆಗಿದ್ದೀನಿ.
ನಮಸ್ತೆ ಕರ್ನಾಟಕ, ಎಲ್ಲರಿಗೂ ವಂದಿಸ್ತಾ ತಾರೀಕು 10/1/2024 ಮಧ್ಯಾಹ್ನ 12:30 ಗಂಟೆಗೆ ನನಗೆ ಕರೆ ಬರ್ತದೆ. ನಮ್ಮ ಬ್ರಹ್ಮಾವರದಿಂದ ಮಾಪುಗಳ ಬ್ರಿಡ್ಜ್ ದಾಟಿ ಅಲ್ಲೊಂದು ಸ್ಕೂಲ್ ಇದೆ, ಸ್ಕೂಲ್ ಹತ್ರ ಯಾರು ನೀರಿಗೆ ಬಿದ್ದಿರಬಹುದಂತ ಸಂಶಯವಾಗಿ ಕಂಡು ಬರ್ತಾ ಇತ್ತು. ಯಾಕೆಂದ್ರೆ ಅಲ್ಲಿನ ಸ್ಥಳೀಯ ಒಬ್ಬರು ಮನೆಯಲ್ಲಿ ನೊಂದು ಏನೊಂದು ಕಷ್ಟದಿಂದ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಲೆಟರ್ ಬರೆದು ಹೋಗಿದ್ದಾರೆ. ಅದರಿಂದ ಆ ವ್ಯಕ್ತಿ ಎಲ್ಲಾದ್ರೂ ಬಿದ್ದಿರಬಹುದಂತ ಈಶ್ವರ ಮಲ್ಪೇರಿಗೆ ಕಾಲ್ ಮಾಡಿದಾಗ ನಾವು ಸುಮಾರು ಒಂದು 25 ಕಿಲೋಮೀಟರ್ ದೂರದಲ್ಲಿ ಇದ್ದೇವೆ ಬೇರೆ ಕೇಸ್ ಮುಖಾಂತರ. ಅವಾಗ ನಮ್ಮ ತಂಡದೊಟ್ಟಿಗೆ ನಾವು ಅಲ್ಲಿಗೆ ಬರ್ತೇವೆ. ಬರುವಾಗ ಆ ಬಲೆಯೆಲ್ಲ ಸ್ವಲ್ಪ ಕೆಳಗಾಗಿತ್ತು. ಅದರಿಂದ ಒಂದು ವೇಳೆ ಅವರು ಇಲ್ಲಿ ಬಿದ್ದಿರಬಹುದು ಅಂತ ಸಂಶಯಿತವಾಗಿ ನಾವು ನೀರ ಅಡಿಗೆ ಆಳಕ್ಕೆ ಮುಳುಗಿ ನೋಡುವಾಗ ಸುಮಾರು ಒಂದು 3-4 ಸಲ ಮುಳುಗಿ ನೋಡಿದ್ದೇವೆ. ಮುಳುಗಿ ನೋಡುವಾಗ ಅಲ್ಲಿ ಆ ಮೃತದೇಹ ಇಲ್ಲ, ಆ ವ್ಯಕ್ತಿಯಲ್ಲಿ ಬಿದ್ದಿಲ್ಲ ಅಂತ ಒಂದು ನಮಗೆ ಮನವರಿಕೆ ಆಯ್ತು. ಯಾಕೆಂದ್ರೆ ಅವ್ರ ಮನೆಯಲ್ಲಿ ಲೆಟರ್ ಬರೆದು ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಹೇಳಿದ್ದಾರೆ. ಅದರಿಂದ ಅವರು ಎಲ್ಲಿಯಾದರೂ ಜೀವಂತವಾಗಿ ಬದುಕಿ ಬರ್ಲಿ ಅಂತ ನಾವು ದೇವರಲ್ಲೇ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಯಾಕೆಂದ್ರೆ ಅವರು ಈ ವಿಡಿಯೋ ನೋಡಿದ್ರು ಸಹ, ಯಾರಾದ್ರೂ ಹೇಳಿದ್ರೆ ಸಹ ಖಂಡಿತವಾಗಿಯೂ ಅವರು ಮನೆಗೆ ಹಿಂದಿರುಗಲಿ. ಯಾಕೆಂದ್ರೆ ಅವರನ್ನೇ ನಂಬಿಕೊಂಡು ಬಂದಿರುವ ಅವರ ತಂದೆ ತಾಯಿ ಅಥವಾ ಹೆಂಡತಿ ಮಕ್ಕಳು ಎಲ್ಲರೂ ಕಾದಿರ್ತಾರೆ. ದಯವಿಟ್ಟು ಎಲ್ಲಾದ್ರೂ ನೋಡಿದ್ರೆ ಖಂಡಿತವಾಗಿ ಮನೆಗೆ ಬನ್ನಿ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಯಾಕೆಂದ್ರೆ ನಮ್ಮ ಜೀವ ಒಂದು ಸಲ ಹೋದ್ರೆ ಮತ್ತೊಂದು ಸಲ ಹಿಂದಿರುಗಲ್ಲ. ಯಾಕೆಂದ್ರೆ ಗಾಯ ಆದ್ರೆ ಗುಣಪಡಿಸಬಹುದು, ಅದಕ್ಕೋಸ್ಕರ ನೀವು ಇಂಥ ಯೋಚನೆಯನ್ನು ಯಾವತ್ತೂ ಮಾಡಬೇಡಿ. ನಿಮ್ಗೆ ನಮ್ಮ ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ಕೊಳ್ತೇವೆ, ಆದಷ್ಟು ಬೇಗ ನೀವು ಮನೆಗೆ ಹಿಂದಿರುಗಿ ಜೀವಂತವಾಗಿ ಏನು ಮಾಡ್ಕೊಳ್ಬೇಡಿ ಅಂತ ನಾವೆಲ್ಲ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ.